ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಇವರೆಲ್ಲಿ ಸೈನ್ ಮಾಡ್ತಾರೆ? ಸುಮ್ಮನೆ ನನ್ನನ್ನು ಎದುರಿಸೋದಕ್ಕೆ ಬಂದಿದ್ದಾರೆ. ಈಗ ಗೊತ್ತಾಗುತ್ತೆ ಇವ್ರ ಬಂಡವಾಳ. ಏನು ಯೋಚನೆ ಮಾಡ್ತಾ ಇದ್ದೀರಾ? ತಗೊಳ್ಳಿ, ಮೊದಲು ನೀವು ಸೈನ್ ಮಾಡಿ. ಸಮಾಧಾನ ಆಯ್ತಾ ನಿನ್ಗೆ? ತಗೋ, ಈಗ ನೀನ್ ಸೈನ್ ಮಾಡು. ಈಗ ನೀನೇನು ಯೋಚನೆ ಮಾಡ್ತಾ ಇದೀಯಾ? ತಗೋ, ಸೈನ್ ಮಾಡು. ಕರಣ್, ಈ ಸಂಬಂಧ ಇವಳಿಗೆ ಬೇಡ ಅಂದಮೇಲೆ ನೀನ್ ಯಾಕೋ ಇಷ್ಟು ಯೋಚನೆ ಮಾಡ್ತಿದ್ಯಾ? ಇವಳೇ ಡೈವರ್ಸ್ ಪೇಪರ್ಸ್ ತಂದು ಮುಂದಿಡ್ದು ಸಹಿ ಹಾಕು ಅಂತಿದ್ದಾಳೆ. ನೀನು ಗಂಡು ಕಣೋ. ಸಹಿ ಹಾಕು. ಕೊನೆಗೂ ನಿಮ್ಮ ಮಗನ ಸಂಸಾರ ಮುರಿದು ಬಿಟ್ರಲ್ಲ. ಈಗ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ವಾ ನಿಮ್ಗೆ? ಇಂಥ ಬುದ್ಧಿ ನಿಮ್ದು. ಶಕುಂತಲಾ ದೇವಿ, ನಿನ್ ಕೊಬ್ಬಿನ ಮಗಳು ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಹೇಳ್ಕೊಂಡು ನನ್ನ ದಾರಿ ಸಲೀಸಾಗೋಯ್ತು. ದೇವ್ರೆ, ಎಲ್ಲ ನಾನು ಅಂದ್ಕೊಂಡಾಗೇ ಆಗ್ತಿದೆ. ಈ ಬಿಳಿ ಜಿರ್ಲೆ ಇಲ್ಲಿಂದ ತೊಲಗಿದ ತಕ್ಷಣ ಆ ಕೆನಡಾ ಹುಡುಗಿನ ಮನೆ ತುಂಬಿಸ್ಕೊಂಡ್ಬಿಡ್ತೀನಿ. ನಾನು ಅವಳ ಜೊತೆ ಕೆನಡಾಗೆ ಪುರ್ರ ಅಂತ ಹಾರೋಗ್ತೀನಿ. ಏನಮ್ಮ ನಿಂದು? ರೆಡಿ ಆಗಕ್ಕೂ ಬಿಡಲ್ಲ. ಈ ಕರಣ್ ಕೋಮಲ್ ಜಗಳ ಬಗೆಹರಿಯಲ್ಲ ಅನ್ಸುತ್ತೆ ಕಣೆ. ಅವರಿಬ್ರು ಬೇರೆ ಆಗ್ತಾರಂತೆ. ಹೌದಾ? ಒಟ್ಟಿಗೆ ಇರಕ್ಕಾಗಲ್ಲ ಅಂತ ಅವ್ರಿಬ್ರಿಗೂ ತೀರಾ ಅನ್ಸಿದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಡಿವೋರ್ಸ್ ತಗೊಳ್ಳಿ ಬಿಡು. ಇದೇನು ಹೀಗಂತಿದ್ಯಾ? ಈ ವಯಸ್ಸಿನಲ್ಲಿ ನಾನು ಇಲ್ಲಿ ಅನ್ನ ಬೇಯಿಸ್ಕೊಂಡು ಕಸ ಮೊಸರು ತಿಕ್ಕೊಂಡು ಕೂತಿಲ್ಲ. ನೋಡಮ್ಮ, ಇದು ನೀನೇ ನಿನ್ ಕೈಯಾರೆ ಮಾಡ್ಕೊಂಡಿರೋ ಸಮಸ್ಯೆ. ಅದ್ಯಾವುದೋ ಕೆನಡಾ ಸಂಬಂಧ ಅಂತ ಕರಣ್ ಕಟ್ಟಕ್ ಹೋಗಿ ಅವರಿಬ್ಬರನ್ನು ದೂರ ಮಾಡ್ತಿದ್ಯಾ. ಮಾಡಿದ್ದುಣ್ಣೋ ಮಹಾರಾಯ ಅಂತ ಈಗ ನೀನೇ ಅನುಭವಿಸು. ನಿನ್ ರಗ್ಳೆ ಇದ್ದಿದ್ದೆ ಬಿಡು. ಅಮ್ಮ, ಇವತ್ತು ನನ್ನ ಸೀಮಂತ. ಒಂದು ರಾಶಿ ಒಡವೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ಹಾಕೋತಿದ್ದೀನಿ. ಸುಮ್ಮನೆ ನನ್ನ ಪಾಡಿಗೆ ನಾನು ಖುಷಿಯಾಗಿರಕ್ಕೆ ಬಿಟ್ಬಿಡು. ಏನು, ನಿಮ್ಮ ಅತ್ತೆ ನಿನ್ಗೆ ಒಡವೆ ಕೊಟ್ಟಿದ್ದಾರಾ? ಹೌದಮ್ಮ, ಅವ್ರ ತವ್ರ ಮನೆ ಒಡವೆ ಅಂತೆ. ಹೌದೇನೆ? ಕೊಡ್ತೀಯಲ್ಲೇ ಚಾನ್ಸು? ಆಹಾ, ಒಡವೆ ಅಂದ್ರೆ ಬಾಯ್ ಬಿಟ್ಬಿಡ್ತೀಯ. ಮಗಳು ಅನ್ನೋ ಮಮಕಾರ ಪ್ರೀತಿ ಸ್ವಲ್ಪನಾದ್ರೂ ಇದೆಯಾ ನಿಂಗೆ? ನೀನ್ ಇಲ್ದಿದ್ರೆ ಸೀಮಂತನೇ ಬೇಡ ಅಂತ ಹಠ ಮಾಡಿ
ಶಕುಂತಲಾ ಅತ್ತೆನ ಒಪ್ಸಿದ್ದಕ್ಕೆ ಅವರೇ ಖುದ್ದಾಗಿ ಬಂದು ನಿನ್ನನ್ನು ಕರೆದಿದ್ದಾಯ್ತು. ನೀನು ನೋಡಿದ್ರೆ ಇಲ್ಲಿ ಬರೋದು ಬಿಟ್ಟು ಇನ್ನೂ ಅಲ್ಲೇ ನಿನ್ನ ತಾಪತ್ರಯಗಳಲ್ಲೇ ಮುಳುಗೋಗಿದ್ಯಾ. ನೋಡಮ್ಮ, ಬೇಗ ಹೊರಟ್ಪ, ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ. ಏನ್ ಮಾಡೋದೆ, ನಾನ್ ರೆಡಿ ಆಗಿದ್ದೀನಿ. ಇಲ್ಲಿ ಎತ್ತು ಏರಿಗೆ ಹೇಳಿದ್ರೆ ಫೋನ ನೀರಿಗೆ ಹೇಳಿತ್ತು ಅನ್ನೋ ಹಾಗಾಗಿದೆ. ಇವರಿಬ್ರು ಸಿಟ್ಟು ಜಗಳದಲ್ಲಿ ಎಲ್ಲ ಕೆಲಸ ನಾನ್ ಮಾಡ್ಬೇಕಾಯ್ತು. ಸರಿ, ನೀನ್ ಫೋನ್ ಇಡು, ನಾನು ಬೇಗ ಬರ್ತೀನಿ. ಸರಿ, ಬೇಗ ಬಾ. ವರ್ಷಕ ತಗೋ ಹಾಲು. ಅಮೃತ, ನನ್ನ ಅಲಂಕಾರ ಹೇಗಿದೆ? ತುಂಬ ಚೆನ್ನಾಗಿದೆ ವರ್ಷಕ, ಸಾಕ್ಷಾತ್ ಲಕ್ಷ್ಮಿ ಥರ ಕಾಣಿಸ್ತಿದ್ಯಾ. ಮೊದಲು ಹಾಲು ಕುಡಿ. ದೊಡ್ಡಮ್ಮ ನೋಡು, ಮುಲ್ಲೆ ಪುಟ್ಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಮಾ, ಇವು ಏನ ಮೂಲ್ಯ ನೀನು? ಕಷ್ಟಪಟ್ಟು ಹಾಕೊಂಡಿರೋ ಜಡೆನೆಲ್ಲ ಹಾಳು ಮಾಡ್ತಿದ್ಯಲ್ಲ. ಬಿಡು, ಯಾಕ ಮೂಲ್ಯ ದೊಡ್ಡಮ್ಮನ ಜಡೆ ಎಲ್ಲ ಕಿತ್ತಾಕ್ಬಿಟ್ಟಿಯಲ್ಲ. ಹೊಟ್ಟೆ ಹಶ್ವಾಗ್ತಿದ್ಯಾ? ಒಂದು ನಿಮಿಷ ತಡಿ. ಮಂಜುಳಾ ಅವ್ರೆ, ಮಂಜುಳಾ ಅವ್ರೆ, ಏನಂಬತ್ತಕ್ಕ, ಅಮೂಲ್ಯನ್ ಕರ್ಕೊಂಡೋಗಿ ಒಂದು ಲೋಟ ಹಾಲು ಕೊಡ್ಸಿ. ಸರಿ. ಕ್ಷಮಿಸು ವರ್ಷಕ, ಅಮೂಲ್ಯಂಗೆ ಗೊತ್ತಾಗದೆ ಎಳೆದ್ಬಿಟ್ಲು. ಅವಳೇನೋ ಮಗು ಗೊತ್ತಾಗಲ್ಲ, ನಿನಗೂ ಗೊತ್ತಾಗಲ್ವಾ? ಮಗುನ್ ಕೆಳಗ್ ಬಿಟ್ಟು ಹಾಗೆ ಸುಮ್ಮನೆ ನಿಂತು ಬಿಡೋದಾ? ಇಲ್ಲಿ ನೋಡು, ನನ್ನ ಜಡೆ ಎಲ್ಲ ಹಾಳಾಯ್ತು. ಎಷ್ಟು ಕಷ್ಟಪಟ್ಟು ಹಾಕೊಂಡಿದ್ದೆ ಗೊತ್ತಾ? ಹೋಗ್ಲಿ ಬಿಡು ವರ್ಷಕ, ನಾನೇ ಜಡೆ ಹಾಕಿ ಹೂವಿಂದ ಅಲಂಕಾರ ಮಾಡ್ತೀನಿ, ಆಯ್ತಾ? ಇಬ್ರು ಹೀಗೆ ಮುಖ ತಿರುಗಿಸ್ಕೊಂಡು ನಿಂತ್ಕೊಂಡಿದ್ದೀರಾ? ಈ ಅವತಾರದಲ್ಲಿ ನೀವಿಬ್ರು ಅಲ್ಲಿಗೆ ಬಂದ್ರೆ ನಡೆಯೋದು ನನ್ನ ಮಗಳು ಸೀಮಂತ ಅಲ್ಲ, ನಿಮ್ಮ ಡೈವರ್ಸ್ ರಾಧ ಅಂತ. ಇಬ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಮಗಳು ಸೀಮಂತದ ಫಂಕ್ಷನ್ ಏನಾದರೂ ನಿಮ್ಮಿಂದ ಹಾಳಾದ್ರೆ ನಾನು ಸುಮ್ಮನಿರಲ್ಲ. ಅದು ಮುಗಿಯೋವರೆಗೂ ಇಬ್ರು ತುಟಿಕ್ ಪಿಟಿಕ್ ಅಂದೆ ಏನು ನಡೆದೇ ಇಲ್ವೇನೋ ಅನ್ನೋ ತರ ಸುಮ್ಮನಿರ್ಬೇಕು. ಅರ್ಥ ಆಯ್ತಾ ಕೋಮಲ್? ನಾನೇ ನಿಮ್ಮ ಮಗಳ ಸಂತೋಷ ಸಂಭ್ರಮನ ಹಾಳು ಮಾಡಲ್ಲ. ನಿಮ್ಮ ಮಗನ್ಗೆ ಹೇಳ್ಕೊಳ್ಳಿ. ಇವನೇನಾದ್ರೂ ನನ್ನ ಕೆಣ್ಕಿದ್ರೆ ಅಲ್ಲಿ ಏನ್ ಅನಾಹುತ ನಡೆದ್ರು ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ನಡಿಕರ ತಾಟಕಿ ಇನ್ನು ಏನು ಅಲೌಡಿ ಮಾತಾಡೋ ಏನೋ. ಶ್ರೀಮಂತಕ್ಕೆ ಅಮ್ಮನೂ ಬರಲಿಲ್ಲ, ಅತ್ತೆನೂ ಬರಲಿಲ್ಲ. ಬಂದಿದ್ರೆ ಚೆನ್ನಾಗಿರೋದು. ಹೌದಣ್ಣ,
ಇಂಥ ಸಂಭ್ರಮದಲ್ಲಿ ಅವ್ರು ಇದ್ದಿದ್ರೆ ಈ ಸಂಭ್ರಮನೇ ಕಳೆ ಕಟ್ಟಿರೋದು. ಬನ್ನಿಮ್ಮ ಬಂದೆ ಬನ್ನಿ. ಮೇಲೆ ಹೋಗಿ. ನಾನು ಅಮ್ಮನಿಗೆ ಎಷ್ಟು ಹೇಳಿದೆಯ, ಒಂದೇ ಹಠ. ನಮಸ್ತೆ, ಬನ್ನಿ. ಓ ಮಾಲ್ತಿಯವರು ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ರೀ. ನಮಸ್ಕಾರ. ನೋಡಿ ಬನ್ನಿ. ಅಲ್ಲ ಏನೇ ವ್ಯವಸ್ಥೆ ಚಲೋನೇ ಇಲ್ಲ, ಅಷ್ಟೇ ಚಂದ ಕಾಣುವುದು ಬಿಡು. ಹೌದು ರೀ, ತುಂಬ ಗ್ರ್ಯಾಂಡಾಗಿ ಅರೇಂಜ್ ಮಾಡಿರ್ತಾರೆ ಅನ್ಕೊಂಡೆ. ನೋಡಿದ್ರೆ ಇಷ್ಟೊಂದು ಸಿಂಪಲ್ ಆಗಿ ಅರೇಂಜ್ ಮಾಡವ್ರೆ. ಇನ್ನು ಮ್ಯಾಲೆ ಏನೈತೆ ಇಲ್ಲ, ಬಾ ನೋಡೋಣ. ಏನ್ರಿ ಶಾಂತಲ ಅವ್ರ, ನಿಮ್ ಸೊಸೆ ಸೀಮಂತ ಬಾಳ ಜೋರಾಗಿ ಮಾಡ್ತೀರಿ ಅನ್ಕೊಂಡಿದ್ದೆ. ಆದ್ರ ಅದೇನ ಅಂತಾರಲ್ಲ, ನೋಡಕ್ ದೊಡ್ಡ ಮಂದಿ ಬಾಯ್ ಬಡ್ಕೊಂಡ್ರು ಅಂದಂಗಾತು. ನೀವೇನು ನಿಮ್ ಹಿಮ್ಮತ್ತೇನು ದೇಸಾಯಿ ವಂಶದವ್ರು ಮಾಡೋ ದೊಡ್ಡಸ್ತಿಕೇನ್ರಿ ಇದು? ಅಯ್ಯ, ಹಿಂಗ್ ಸೀದಾ ಸೀದಾ ಮಾಡುವಂಗಿದ್ರ ನನ್ನ ಯಾಕೆ ಕರಿಬೇಕಾಗಿತ್ತು? ಅಲ್ರಿ, ನನ್ನ ಸೊಸೆ ಸೀಮಂತ ಎಷ್ಟು ಧೂಮ್ಧಾಮ್ ಮಾಡಿದ್ದೆ ಗೊತ್ತನ್ರಿ? ಪಂಚತಾರ ಹೋಟೆಲ್ನ್ಯಾಗ ಮಾಡಿದ್ದೆ. ದೊಡ್ಡ ದೊಡ್ಡ ಮಂದಿ ಕರೆದು ಪಾರ್ಟಿ ಮಾಡಿದ್ವಿ. ಆದ್ರೆ ಇಲ್ಲೇನೈತಿ, ಕುಂಕುಮ ಹಚ್ಕೊಂಡು ಬರೀ 2 ಗಿಡ್ಕೊಂಡು ಹೋಗಾರ ಅಷ್ಟ. ಮಾಲ್ತಿ, ಸ್ಟಾರ್ ಹೋಟೆಲ್ನಲ್ಲಿ ಮಾಡೋದು ಸೀಮಂತ ಅಲ್ಲ, ಅದು ಮದುವೆ ರಿಸೆಪ್ಷನ್. ಎಲ್ಲದಕ್ಕೂ ಆಚಾರ ವಿಚಾರ ಅಂತ ಒಂದಿರುತ್ತೆ. ಸಾಂಪ್ರದಾಯಿಕವಾಗಿ ಮಾಡೋರು ಮನೆಯಲ್ಲಿ ಕಾರ್ಯಕ್ರಮ ಮಾಡಿ ಮನೆಯವರು ಅಂತ ಅಂದ್ಕೊಂಡಿದ್ದವ್ರನ್ನ ಕರೀತಾರೆ. ಬಿಸ್ನೆಸ್ ಡೀಲ್ ಇರೋರು ಹೋಟೆಲ್ನಲ್ಲಿ ಮಾಡಿ ಕರೀತಾರೆ. ನಿನ್ನನ್ನು ಮನೆಯವಳು ಅಂತ ಕರೆದಿದ್ದು ತಪ್ಪಾಯ್ತು. ನೀನು ಅದಕ್ಕೆ ಲಾಯ್ಕಿಲ್ಲ ಬಿಡು. ಅಯ್ಯ, ಕಳ್ಳಗೊಂದು ಪಿಳ್ಳಿನ ಯಾವ ಅಂದಂಗ ವರ್ಷ ಏನೋ ನಿಮ್ಮ ಸೊಸೆ ಅಲ್ಲ ಬಿಡ್ರಿ. ಆಕಿ ಶಾಂತಲಾ ಸೊಸಿ, ಅದಕ್ಕೆ ಇಷ್ಟು ತಿರಸ್ಕಾರ ಮಾಡಕತ್ತೀರಿ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಬಾಯಿಗೆ ಬಂದಂಗೆಲ್ಲ ಮಾತಾಡಿ ತಂದಿಟ್ಟು ತಮಾಷೆ ನೋಡ್ಬೇಡ. ಅಯ್ಯ ಶಿವನ, ನಾಯಕ್ ತಂದಿಟ್ಟು ತಮಾಷೆ ನೋಡ್ಲಿ? ಅದೇನ ಅಂತಾರಲ್ಲ, ಇದ್ದಂಗೆ ಹೇಳಿದ್ರ ಎತ್ ಬಂದ್ ಎದಿ ಗೊತ್ತಿದ್ರಂತ, ಹಂಗಾತು. ಅವಾಗ ಅಮೃತನ ಸೀಮಂತ ಮಾಡಿದ್ರಲ್ಲ, ಅಷ್ಟು ಗ್ರ್ಯಾಂಡ್ ಆಗೈತೇನ್ರಿ ಇದು? ಎಷ್ಟು ದೊಡ್ಡ ದೊಡ್ಡ ಮಂದಿ ಬಂದಿದ್ರು, ಹೌದಲ್ಲ? ಈಗೇನೈತಿ, ಎಲ್ಲ ಲೊಳಲೊಟ್ಟೆ. ಏನಣ್ಣ ಇದು? ಮನೆಯಲ್ಲಿ ಇಷ್ಟು ದೊಡ್ಡ ಫಂಕ್ಷನ್ ಇಟ್ಕೊಂಡು ಮೊಬೈಲ್ನಲ್ಲಿ ಆಟ ಆಡ್ತಾ ಇದೆಯಲ್ಲ? ಮೊಬೈಲಲ್ಲಿ ಆಟ ಆಡ್ತಿಲ್ಲ ಮಾರಯ್ಯ, ಯಾವುದೋ ಇಂಪಾರ್ಟೆಂಟ್ ಫೈಲ್ನ ಮೇಲ್ ಮಾಡ್ತಾ ಇದ್ದೀನಿ. ಡಿಸ್ಟರ್ಬ್ ಆಗ್ಬಿಟ್ಟಿಲ್ಲ. ಓ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಓಹೋ ಬನ್ನಿ ಯಶೋಧ ಅವರೇ, ಬನ್ನಿ ಬನ್ನಿ. ಏನು ಇಷ್ಟು ತಡ ಮಾಡಿಬಿಟ್ರಿ? ಸೀಮಂತ ನಿಮ್ಮ ಮಗಳಿಗೆ ಯಾವಾಗ ನೋಡಿದ್ರೆ ನೀನು ನಿಂತು ಮಾಡಬೇಕು. ಏನು ಮಾಡೋದು, ಆಟೋ ಸಿಗ್ಲಿಲ್ಲ. ಇಟ್ಸ್ ಓಕೆ, ನಡೀರಿ, ನಿಮಗೋಸ್ಕರ ಕಾಯ್ತಿದ್ದಾರೆ. ಮಾಲ್ತಿಯವರೇ, ಇಲ್ಲಿ ನಾವು ನಮ್ಮಿಬ್ಬರು ಸೊಸೆರನ್ನು ಒಂದೇ ಥರ ಕಾಣ್ತೀವಿ, ಯಾವ ಭೇದ ಭಾವನೂ ಮಾಡಿಲ್ಲ. ಶಾಂತಲಾ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅವಳು ಏನು ಬೇಕಾದರೂ ಮಾತಾಡಲಿ. ನಡು, ವರ್ಷ ರೆಡಿಯಾಗಿ ಬಂದಿದ್ದಾಳೆ, ಅವಳನ್ನ ಶಾಸ್ತ್ರ ಕೂರಿಸು. ನಾವೆಲ್ಲರೂ ರೆಡಿಯಾಗಿದ್ದೀವಿ ಶಕುಂತಲ, ಯಶೋದವ್ರು ಬರಬೇಕಲ್ಲ. ನಾನು ಬಂದಾಯ್ತು. ನಮ್ಮ ವರ್ಷನ್ ಸೀಮಂತಕ್ಕೆ ನಾನು ಲೇಟಾಗಿ ಬರ್ತೀನಾ? ನಾನು ಆಗಲೇ ಬಂದೆ. ಏನು ಯಶೋದವ್ರೆ, ಇಷ್ಟು ಲೇಟಾಗಿ ಬರ್ತಾ ಇದ್ದೀರಾ? ನೀವು ವರ್ಷನ್ ತವ್ರ ಮನೆಯವರು,
ಮುಂಚಿತಾಗೆ ಬಂದು ಇಲ್ಲಿನ ಕೆಲಸ ಕಾರ್ಯ ವರ್ಷನ ಅಲಂಕಾರ ಎಲ್ಲ ನೋಡ್ಕೋಬೇಕಲ್ವಾ? ಹೌದೌದು, ಆದರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಅದಕ್ಕೆ ಬೇಗ ಹೊರಡಕ್ಕಾಗಿಲ್ಲ. ಅಮ್ಮ ಅವ್ರೆ, ದೊಡ್ಡಮ್ಮ ಫೋನ್ ಮಾಡಿದ್ದಾರೆ. ಅತ್ತೆ ಅವರ ನಡಿ ಶಂಕರ. ಏನ್ ಮಾಡ್ತೀವ್ರೆ? ನಮ್ಮ ಬೀಗಿತಿ ಅವ್ರ ಕೈಯಲ್ಲಿ ಸಿಕ್ಕಾಪಟ್ಟೆ ಉಗಿಸ್ಕೊಂಡಂಗಿತ್ತು. ಏನಿಲ್ಲಮ್ಮ, ನನ್ನ ಸೀಮಂತ ಅಮೃತಂಗೆ ಮಾಡಿದಷ್ಟು ಗ್ರ್ಯಾಂಡ್ ಆಗಿಲ್ವಂತೆ. ಇವ್ರ ಸೊಸೆಗೆ 5 ಸ್ಟಾರ್ ಹೋಟ್ಲಲ್ಲಿ ಸೀಮಂತ ಮಾಡಿದ್ರಂತೆ. ಓಹೋ ಹೋ 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 ಹೋ, ಹೌದಾ? ಸ್ಟಾರ್ ಹೋಟ್ಲಲ್ಲಿ ಮಾಡಿದ್ರಂತ? ಅಯ್ಯೋ ಪಾಪ, ಅದಕ್ಕೆ ಇವ್ರ ಸಹವಾಸನೆ ಬೇಡ ಅಂತ ಅವ್ರು ದೂರ ಊರು ಬಿಟ್ಟು ಹೋಗಿದ್ದು. ಅವ್ರು ಊರು ಬಿಟ್ಟು ಹೋಗಿದ್ದು ನಮ್ಮ ಸಹವಾಸ ಬೇಡ ಅಂತಲ್ಲ, ನಿಮ್ಮ ಹತ್ರ ಕೆಟ್ಟ ದೃಷ್ಟಿ ಬೇಡ ಅಂತ ಬಿಟ್ಟು ಹೋಗ್ಯಾರ. ಏನು? ಏನ್ ಮಾಡ್ತೀವ್ರೆ? ರೌಡಿಗಳು ನಿಮ್ಮ ಮನೆ ಹುಡುಕ್ತಾ ಇದ್ದಿದ್ದು, ನೀವು ಹೆದರ್ಕೊಂಡು ಓಡೋಗಿದ್ದು ಎಲ್ಲ ಮರ್ತು ಬಿಟ್ರಾ? ಏನೋ ಅಯ್ಯೋ ಪಾಪ ಅಂತ ಬಚಾವ್ ಮಾಡಿದ್ರೆ ನನ್ನೇ ಕೆಟ್ಟ ಕಣ್ಣೋಳು ಅಂತೀರಾ? ಮತ್ತೆ ಅವ್ರನ್ನ ಕರೆಸ್ಲಾ? ಬೇಡ ಬೇಡ ಬೇಡ, ಅಯ್ಯ ಎಲ್ಲದ ಉಸಾಬರಿ ನನಗೆ ಯಾಕೆ ಬೇಕು? ನಿಮ್ಮ ಸೀಮಂತ ಮನ್ಯಾಗಾರ ಮಾಡ್ಕೊಡ್ರಿ, ಯಾರಿಗೆ ಹೋಟೆಲ್ನಾಗಾರ ಮಾಡ್ಕೊಡ್ರಿ, ನನಗೆ ಯಾಕೆ ಬೇಕು? ಕವಿತಾ ಬಾ ಹೋಗೋಣ. ವರ್ಷ ನಿನ್ ಸೀಮಂತ ಗಿರ್ಯಾಂಡಾಗಿ ಆಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಹೇಗಿದ್ರು ನಿನ್ಗೆ 2 ಮಕ್ಳು ಹುಟ್ಟವಲ್ಲ, ನಾನೇ ಕರ್ಕೊಂಡು ಹೋಗಿ 2 ದಿವಸ ಭರ್ಜರಿಯಾಗಿ ನಾಮಕರಣ ಮಾಡ್ತೀನಿ. ಮಂಜುಳಾ, ಬನ್ನಿ ಇಲ್ಲಿ. ಅಮೂಲ್ಯ ಪುಟ್ಟಿ, ಬಾಯ್ ಬಾ. ಅಮೂಲ್ಯ ಪುಟ್ಟಿ, ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ? ನೋಡಿಲ್ಲಿ, ಇಲ್ಲಿ ನೋಡು. ಏನಾಯ್ತು? ನೀವು ಹೋಗಿ. ಏನಾಯ್ತು? ಇಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ನೀನು? ನೋಡಲಿ, ಏನಾಯ್ತು? ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಯಶೋದವ್ರೆ, ಶಾಸ್ತ್ರ ಶುರು ಮಾಡೋಣ. ಇನ್ನೇ ಆಗ್ತಡ? ಬಾ ವರ್ಷ. ನಿಧಾನ ನಿಧಾನ. ತವ್ರ ಮನೆಯರ ಉಡಿ ತುಂಬಾ ಕಾರ್ಯ ಶುರು ಮಾಡ್ರಲ್ಲ.